ಕಿರುತೆರೆ ನಟ ಚರಿತ್ ಬಾಲಪ್ಪ ವಿರುದ್ಧ ಮತ್ತೊಂದು ಲೈಂಗಿಕ ದೌರ್ಜನ್ಯದ ಕೇಸ್ ದಾಖಲಾಗ್ತಾ ಇದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಎಫ್ಐಆರ್ ದಾಖಲಾಗಿರೋದು. ಕಿರುತೆರೆ ನಟ ಚರಿತ್ ಬಾಲಪ್ಪ ಅಲಿಯಾಸ್ ಧ್ರುವಂತ್ ವಿರುದ್ಧ ಈ ಕೇಸ್ ಆಗಿರೋದು. ಬ್ಲಾಕ್ ಮೇಲ್ ಮಾಡಿ ಹಣ ಸುಲಿಗೆ ಹಾಗೂ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾಗಿ ದೂರು ದಾಖಲಾಗಿದೆ. ದೂರು ದಾಖಲಾಗ್ತಾ ಇದ್ದ ಹಾಗೆ ಚರಿತ್ ಬಾಲಪ್ಪ ಅಲಿಯಾಸ್ ಧ್ರುವಂತ್ ನಾಪತ್ತೆ ಆಗಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಈ ಹಿಂದೆ ಕೂಡ ಲೈಂಗಿಕ ದೌರ್ಜನ್ಯ ಆರೋಪದ ಅಡಿಯಲ್ಲಿ ನಟ ಜೈಲು ಸೇರಿದ್ದ. ಈಗ ಶೂಟಿಂಗ್ ನೋಡೋದಕ್ಕೆ ಬಂದಂತಹ ಮಹಿಳೆಗೆ ಕಿರುಕುಳ ಕೊಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ರಿಜಿಸ್ಟರ್ ಆಗ್ತಾ ಇದೆ. ಈ ಚರಿತ್ ಬಾಲಪ್ಪ ಚರಿತ್ರೆ ಈ ಹಿಂದೆ ಕೂಡ ಏನು ಬಹಳಷ್ಟು ಚಾರಿತ್ರ್ಯದಿಂದ ಕೂಡಿರಲಿಲ್ಲ ಅನ್ನುವಂತಹ ವಿಚಾರ. ಸೀರಿಯಲ್ ಶೂಟಿಂಗ್ ನೋಡೋದಕ್ಕೆ ಹೋದಾಗ ಸಂತ್ರಸ್ತೆಗೆ ಚರಿತ್ ಪರಿಚಯ ಆಗ್ತಾನಂತೆ. ಬಳಿಕ ಚರಿತ್ ಒತ್ತಾಯದ ಮೇರೆಗೆ ಇಬ್ಬರ ನಡುವೆ ಪ್ರೀತಿ ಶುರುವಾಗುತ್ತೆ. ಅನಂತರ ಸಂತ್ರಸ್ತೆ ಬಿಟ್ಟು ಬೇರೆಯವರನ್ನ ಈ ಚರಿತ್ ಮದುವೆ ಆಗ್ತಾನೆ. ಮದುವೆ ಆಗಿದ್ರೂ ಕೂಡ ದೈಹಿಕ ಸಂಪರ್ಕವನ್ನ ಇಟ್ಕೊಳ್ಳೋದಕ್ಕೆ ಸಂತ್ರಸ್ತೆಗೆ ಒತ್ತಾಯವನ್ನ ಆತ ಆಗಾಗ ಮಾಡ್ತಾ ಇದ್ದ ಅನ್ನೋದ್ರ ಕಂಪ್ಲೇಂಟ್ ಕೂಡ ಇದೆ. ನಿರಾಕರಿಸಿದಾಗ ಸಂತ್ರಸ್ತೆ ಮನೆ ಮತ್ತು ಕೆಲಸ ಮಾಡುವ ಸ್ಥಳದಲ್ಲಿ ಬಂದು ಗಲಾಟೆ ಎಲ್ಲ ಮಾಡಿದ್ನಂತೆ. ಪೊಲೀಸರಿಗೆ ದೂರು ಕೊಟ್ಟ ಬಳಿಕ 2 ವರ್ಷ ಚರಿತ್ ಸುಮ್ಮನಿರ್ತಾನೆ. 2022ರಲ್ಲಿ ಪತ್ನಿಯಿಂದ ವಿಚ್ಛೇದನ ಪಡೆದುಕೊಳ್ಳೋದಕ್ಕೆ ಅಂತ ಹೇಳಿ ಚರಿತ್ ಮುಂದಾಗ್ತಾನೆ ಅನ್ನೋದ್ರ ಡೀಟೇಲ್ಸ್ ಕೂಡ ನಮಗೆ ಸಿಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಿ, ಅದಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಒಂದು ಆಕೆಯ ಜೊತೆಗೆ ಫಿಸಿಕಲ್ ಆಗಿ ಇಂಟಿಮೇಟ್ ಆಗಬೇಕು ಅಂತ ಈತನಿಗೆ ಮದುವೆ ಆಗಿದ್ರು ಕೂಡ ಆಕೆ ಹತ್ರ ಬಯಸ್ತಾನೆ. ಅಂದರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗೋಸ್ಕರ ಆತ ಪ್ರಯತ್ನ ಪಡ್ತಾ ಇರ್ತಾನೆ. ಬಟ್ ಅದಕ್ಕೆ ಆಕೆ ಒಪ್ಪಲ್ಲ. ಹೀಗಾಗಿ ಆಕೆ ಕೆಲಸ ಮಾಡುವಂತಹ ಜಾಗ ಮನೆಗೆಲ್ಲ ಬಂದು ಗಲಾಟೆ ಮಾಡ್ತಾನಂತೆ. ಇದು ಅತಿರೇಕಕ್ಕೆ ಹೋಗ್ತಾ ಇದೆ ಅಂತ ಗೊತ್ತಾದಾಗ ಆಕೆ ಪೊಲೀಸ್ ಸ್ಟೇಷನಿಗೆ ಹೋಗ್ತಾಳೆ. ಪೊಲೀಸ್ ಸ್ಟೇಷನ್ಗೆ ಹೋದ ನಂತರ ದೂರು ಕೊಟ್ಟು ಕಂಪ್ಲೇಂಟ್ ಎಲ್ಲ ಆದ ಬಳಿಕ ಪೊಲೀಸರಿಂದ ವಾರ್ನಿಂಗ್ ಸಿಕ್ಕ ಬಳಿಕ 2 ವರ್ಷ ಆತ ಸೈಲೆಂಟಾಗಿ ಬಾಲ ಮುದುರ್ಕೊಂಡಿರ್ತಾನೆ. ಬಟ್ 2022ರಲ್ಲಿ ಪತ್ನಿಯಿಂದ ವಿಚ್ಛೇದನವನ್ನು ಪಡೆದಿದ್ದಂತಹ ನಟ ಚರಿತ್ ಮತ್ತೆ ಸಂತ್ರಸ್ತೆಯನ್ನು ಭೇಟಿಯಾಗೋದಕ್ಕೆ ಪ್ರಯತ್ನಗಳನ್ನು ಪಡ್ತಾ ಇರ್ತಾನೆ. ಮತ್ತೆ ಪ್ರೀತಿಸಬೇಕು, ದೈಹಿಕ ಸಂಬಂಧ ಇಟ್ಕೊಳ್ಬೇಕು ಅಂತೆಲ್ಲ ಬಲವಂತವನ್ನ ಮಾಡಿದ್ದ ಅನ್ನೋದು ತಿಳಿದು ಬರ್ತಾ ಇದೆ ಆಕೆಯ ಕಂಪ್ಲೇಂಟ್ ಪ್ರಕಾರ. ಇದಕ್ಕೆಲ್ಲ ಒಪ್ಪದ ಕಾರಣ ಆಕೆಯ ಖಾಸಗಿ ಫೋಟೋ ಇಟ್ಕೊಂಡು ಆತ ಬ್ಲ್ಯಾಕ್ ಮೇಲ್ ಕೂಡ ಮಾಡಿದ್ನಂತೆ. ಮತ್ತು ಖಾಸಗಿ ಫೋಟೋವನ್ನು ಶೇರ್ ಮಾಡಿಬಿಡ್ತೀನಿ, ಮಾಡಬಾರ್ದು ಅಂತ ಹೇಳಿದ್ರೆ ಹಣ ಎಲ್ಲ ಕೊಡಬೇಕು, ಚಿನ್ನ ಎಲ್ಲ ಕೊಡಬೇಕು ಅಂತ ಹಂತವಾಗಿ ಹಣ ಮತ್ತು 4ರಿಂದ 5 kgಯಷ್ಟು ಬೆಳ್ಳಿ, 23 ಕಂಚಿ ಸ್ಯಾರಿ ಇದನ್ನೆಲ್ಲ ಕಿತ್ಕೊಂಡಿದ್ದಂತೆ. ಪದೇ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರಿಂದ ನೊಂದು ಮತ್ತೆ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿದ್ದಾಳೆ ಸಂತ್ರಸ್ತೆ.